ಇನ್ವಾಲ್ವ್ಮೆಂಟ್ ಮಾಡ್ಕೊಳ್ಳಿ. ಈಗ ನಮ್ಮ ತಂದೆ ತೋಟದ ಕೆಲಸದಲ್ಲಿ ನನ್ನ ಇನ್ವಾಲ್ವ್ಮೆಂಟ್ ಮಾಡ್ದಲೆ ಯಾವುದೋ ಹಾಸ್ಟೆಲಲ್ಲಿ ಓದಿಸ್ಬಿಟ್ಟಿದ್ರೆ ಇವತ್ತು ನಾನು ಅಷ್ಟು ಚೆನ್ನಾಗಿ ತೋಟ ಇಟ್ಕೊಳಕ್ಕೆ ನನಗೆ ಆಗ್ತಿರ್ಲಿಲ್ಲ. ಸೊ ನಿಮ್ಮ ತಂದೆ ತೋಟ ಇತ್ತು, ನನ್ನ ತೋಟದ ಕೆಲಸದಲ್ಲಿ ಇನ್ವಾಲ್ವ್ ಮಾಡೋರು, ಎಲ್ಲ ಕೆಲಸದಲ್ಲೂ ಇನ್ವಾಲ್ವ್ ಮಾಡೋರು. ಇವತ್ತು ಆ ತೋಟ ನಂದು ಅನಿಸುತ್ತೆ. ಅದನ್ನು ನನಗೆ ಅದರಲ್ಲಿ ಏನಾದ್ರೂ ಆಗು ಹೋಗುಗಳ ಬಗ್ಗೆ ತುಂಬ ಇಂಟ್ರೆಸ್ಟ್ ಇದೆ, ಕ್ಯೂರಿಯಾಸಿಟಿ ಇದೆ. ಅದನ್ನು ಬಿಡೋಕ್ಕೆ ನನಗೆ ಮನಸ್ಸೇ ಆಗ್ತಾಯಿಲ್ಲ. ತುಂಬ ಇಷ್ಟಪಡ್ತೀನಿ ನಾನು ಈಗಲೂ ನನ್ನ ತೋಟನ ನೋಡೋಕ್ಕೆ, ಅದನ್ನು ತುಂಬ ಆಸೆ ಪಡ್ತೀನಿ. ಸೊ ಅದೇ ಥರ ಪ್ರತಿಯೊಬ್ಬರಲ್ಲೂ ಆ ಇನ್ವಾಲ್ವ್ಮೆಂಟ್. ಇಲ್ಲಿ ಮಕ್ಳಿಗೆ ಏನು ಮಾಡ್ತಾರೆ, ಅದು ಮಕ್ಳ ಕೆಲಸ ಅಲ್ಲ ಅಂತ ನಾವು ಗ್ಯಾಪ್ ಮಾಡಿಬಿಡ್ತೀವಿ. ಸೊ ಬರೀ ಓದಿಸೋದು, ಅವನ್ನ ರಾಯಲ್ಲಾಗಿ ಬೆಳೆಸೋದು, ದೂರ ಇಡೋದು, ಅದು ತುಂಬ ದೊಡ್ಡ ತಪ್ಪು ಅಂತ ಹೇಳ್ತೀನಿ. ಮತ್ತು ಬೆಳೆಸಿದ್ದು ಎಲ್ಲಿಂದ? ಈಗ ಎಕ್ಸಾಂಪಲ್ ಅವ್ನು ಕಲಿಯೋ ಟೈಮಲ್ಲಿ ಎಲ್ಲದನ್ನೂ ಕಲಿತಾ ಇರ್ತಾನೆ. ಆ ಎಲ್ಲದನ್ನೂ ಕಲಿಯೋ ಟೈಮಲ್ಲೇ ನಿಮ್ಮ ಕಂಪ್ನಿ ಬಗ್ಗೆ, ನಿಮ್ಮ ಪಾಲಿಸೀಸು, ನಿಮ್ಮ ಸಿಸ್ಟಮ್ಸು, ನೀನು ಜನ ನೋಡೋ ರೀತಿ, ನೀನು ಜನಗಳನ್ನು ಪ್ರೀತಿಸೋ ರೀತಿ, ನಿನ್ನ ಭಾವನೆಗಳ್ನೂ ಕಲ್ತ್ಬಿಟ್ರೆ, ಸಿಲೆಬಸ್ ಅಷ್ಟೇ ಕಲ್ತ್ಬಿಟ್ರೆ, ದೆನ್ ಇಟ್ಸ್ ಈಸಿ ಟು